ನಮಸ್ಕಾರ. ನಾನಿವತ್ತು ಯಾವ ಟಾಪಿಕ್ನ ಬಗ್ಗೆ ಮಾತಾಡ್ತೀನಿ ಅಂದರೆ ಸೈಲೆಂಟ್ ಟ್ರೀಟ್ಮೆಂಟ್. ಇದು ಒಂದು ಮ್ಯಾನಿಪುಲೇಷನ್ ಟೆಕ್ನಿಕ್. ಹೌದು, ನಾವು ಯಾವುದೇ ಒಂದು ಸಂಬಂಧದಲ್ಲಿ ಇರ್ತೀವಿ, ಒಂದು ಫ್ರೆಂಡ್ಶಿಪ್ ಆಗಿರಬಹುದು, ಒಂದು ರಿಲೇಷನ್ಶಿಪ್ ಆಗಿರಬಹುದು, ಎಲ್ಲೋ ಒಂದು ಕಡೆ ಮನಸ್ತಾಪ ಬಂದಾಗ ಆ ವ್ಯಕ್ತಿ ನಿಮ್ಮ ಹತ್ರ ಮಾತಾಡುವುದನ್ನೇ ನಿಲ್ಲಿಸಿಬಿಡುತ್ತಾರೆ. ಯಾಕೆ ಈ ಟೆಕ್ನಿಕ್ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡಿ ಅವರು ಹೇಳಿದ ರೀತಿ ನಿಮ್ಮನ್ನು ಕುಣಿಸಲಿಕ್ಕೆ ನಿಮ್ಮ ಹತ್ರ ಈ ಟೆಕ್ನಿಕ್ಕನ್ನು ಯೂಸ್ ಮಾಡಿರ್ತಾರೆ. ಏನಿದು ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ನೋಡಿ, ಇದು ಮೋಸ್ಟ್ ಟಾಕ್ಸಿಕ್ ಆರ್ ಬ್ರೂಟಲ್ ಬಿಹೇವಿಯರ್ ಅಂತ ಹೇಳಬಹುದು. ಯಾಕಂತ ಹೇಳಿದರೆ ಆ ವ್ಯಕ್ತಿ ನಿಮ್ಮ ಪವರನ್ನೇ ಕಿತ್ಕೊಳ್ತಾ ಇದ್ದಾರೆ. ಯಾವುದೇ ಒಂದು ಸಂಬಂಧಕ್ಕೆ ಮುಖ್ಯವಾದ ಫೌಂಡೇಶನ್ ಅಂತ ಹೇಳಿದರೆ ಅದು ಕಮ್ಯುನಿಕೇಷನ್. ನಾವು ಎಷ್ಟು ಒಂದು ಸಂಬಂಧದಲ್ಲಿ ಮಾತಾಡ್ತಾ ಇರ್ತೀವಿ, ನಮ್ಮ ವ್ಯಕ್ತಿ ಅಥವಾ ನಮ್ಮ ವ್ಯಕ್ತಿತ್ವವನ್ನು ಅಥವಾ ನಮ್ಮ ಭಾವನೆಗಳನ್ನು ವ್ಯಕ್ತಿಯ ಹತ್ರ ಹಂಚಿಕೊಳ್ಳುತ್ತಾ ಹೋಗ್ತೀವಿ, ಆ ಬಾಂಡ್ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯುತ್ತಾ ಹೋಗುತ್ತೆ. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿಯನ್ನು ತುಂಬಾ ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಶುರು ಮಾಡ್ತೇವೆ. ನೋಡಿ, ಒಬ್ಬರು ನಮ್ಮನ್ನು ರಿಜೆಕ್ಟ್ ಮಾಡ್ತಾ ಇದ್ದರೂ ಕೂಡ ನಮಗೊಂದು ಅಡಿಕ್ಷನ್ ಫಾರ್ಮ್ ಆಗ್ತಾ ಹೋಗುತ್ತೆ. ಏನಿದು ಅಡಿಕ್ಷನ್ ಅಂತ ಹೇಳಿದರೆ ನೋಡಿ, ಯಾರಿಗೋ ಒಬ್ಬರಿಗೆ ನಿಮ್ಮ ಕಂಡರೆ ಇಷ್ಟ ಆಗ್ತಾ ಇರಲ್ಲ. ನಿಮ್ಮ ಸುಡಿಗೆ ನಿಮ್ಮ ಸಂಬಂಧ ತುಂಬ ಚೆನ್ನಾಗಿತ್ತು, ನಂತರ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದಾಕ್ಷಣ ಹೋಗಿ ಆ ವ್ಯಕ್ತಿಗೆ ನನ್ನ ಬೆಲೆಯನ್ನು ತಿಳಿಸಲಿಕ್ಕೆ ಹೋಗುವುದು, ಅಥವಾ ಯಾಕೆ ಹೀಗೆ ಮಾಡ್ತಾ ಇದ್ದೀಯ ಅಂತ ಪದೇ ಪದೇ ಕೇಳೋದಾಗಿರಬಹುದು. ಆ ವ್ಯಕ್ತಿಯಲ್ಲಿ ಒಂದು ಚೂರು ಬದಲಾವಣೆ ಆಗ್ತಿದೆ ಅಂತ ಹೇಳ್ತಾ ಇದ್ದಂಗೆ ಅವರ ಹತ್ರ ಹೋಗಿ ಟೈಮ್ ಕೊಡು, ಪ್ರೀತಿ ಕೊಡು ಅಂತ ಬೇಡೋದು, ಇದೆಲ್ಲವನ್ನು ಮಾಡಲಿಕ್ಕೆ ಶುರು ಮಾಡ್ತೇವೆ. ಆದರೆ ಇದು ಗೊತ್ತಿಲ್ಲದ ಹಾಗೆ ನಮಗೆ ಒಂದು ಅಡಿಕ್ಷನನ್ನು ಫಾರ್ಮ್ ಮಾಡ್ತಾ ಹೋಗ್ತದೆ. ಈಗ ನನ್ನ ಹತ್ರ ದುಡ್ಡು ಇರುತ್ತೆ, ನಾನು ಹೋಗಿ ಏನಾದರೂ ಗ್ಯಾಂಬಲ್ ಆಡ್ತಾ ಇದ್ದರೆ ಗೆದ್ದ ತಕ್ಷಣ ನನಗೆ ಹೇಗೆ ಖುಷಿಯಾಗುತ್ತೋ ಆ ರೀತಿ ಫೀಲ್ ಆಗ್ತಾ ಹೋಗುತ್ತೆ. ಆ ವ್ಯಕ್ತಿ ಏನಂತ ಹೇಳಿದರೆ ನಿಮ್ಮ ಜೊತೆ ಒಂದು ಮ್ಯಾನಿಪುಲೇಷನ್ ಟೆಕ್ನಿಕನ್ನು ಫಾಲೋ ಮಾಡ್ತಾ ಇರ್ತಾರೆ. ನೋಡಿ, ಯಾರಾದರೂ ನಿಮ್ಮ ಹತ್ತಿರ ಸಡನ್ ಮಾತಾಡೋದನ್ನೇ ನಿಲ್ಲಿಸಿಬಿಟ್ರೆ ಎಷ್ಟೋ ಮೆಂಟಲ್ ಹರ್ಸ್ಮೆಂಟ್ಗಳಿಗೆ ಒಳಗಾಗ್ತೀರಾ. ನೀವು ಏನೂ ತಪ್ಪು ಮಾಡ್ತೀರಾ ಅಂತಾನೇ ಗೊತ್ತಾಗ್ತಾ ಇರಲ್ಲ. ನಾನೇನಾದರೂ ತಪ್ಪು ಮಾಡಿಬಿಟ್ಟೆನಾ ಅಂತ ಪದೇ ಪದೇ ಅವರಿಗೆ ಫೋನ್ ಮಾಡ್ತಾ ಇರ್ತೀರಾ. ಫೋನ್ ಎತ್ತೋದಿಲ್ಲ ಅಥವಾ ನಿಮ್ಮನ್ನು ನಂಬರ್ ಬ್ಲಾಕ್ ಮಾಡಿ ಬಿಡುತ್ತಾರೆ. ಎಷ್ಟೋ ದಿನ ಆದಮೇಲೆ ವಾಪಸ್ ಬರ್ತಾರೆ. ಯಾತಕ್ಕೆ ವಾಪಸ್ ಬರ್ತಾರೆ? ಅವರಿಗೆ ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಇದೆಯಾ ಅಥವಾ ಅವರ ಬಿಹೇವಿಯರ್ ನನಗೆ ಸರಿ ಇಲ್ಲ ಅಂತ ಪದೇ ಪದೇ ಕ್ವೆಶ್ಚನ್ ಮಾಡ್ಕೊಳ್ತಾ ಇರ್ತೀರ. ಖಂಡಿತವಾಗಲೂ ನಿಮ್ಮದು ಏನೂ ತಪ್ಪಿಲ್ಲ. ಯಾಕೆಂತ ಹೇಳಿದರೆ ಇದು ಅವರು ನಿಮ್ಮ ಮೇಲೆ ಸೈಕಾಲಜಿಕಲ್ ಮ್ಯಾನಿಪುಲೇಷನ್ ಟೆಕ್ನಿಕನ್ನು ಯೂಸ್ ಮಾಡ್ತಾ ಇರ್ತಾರೆ. ಅಂತ ಹೇಳಿದರೆ ಅವರಿಲ್ಲದೇನೆ ನೀವು ಇರೋಕ್ಕೆ ಆಗಬಾರದು, ಆ ರೀತಿ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾ ಇರ್ತಾರೆ. ಆದರೆ ಇದರಿಂದ ಆಚೆ ಬರೋದು ಹೇಗೆ, ಈ ಸರ್ಕಲ್ನಿಂದ ಆಚೆ ಬರೋದು ಹೇಗಪ್ಪ ಅಂತ ಹೇಳಿದರೆ ತುಂಬಾ ಸುಲಭ ಉಪಾಯ. ಏನಂತ ಹೇಳಿದರೆ, ಮೊದಲನೇದಾಗಿ ಅರ್ಥ ಮಾಡಿಕೊಳ್ಳಿ, ಇದು ಜಸ್ಟ್ ಒಂದು ಪ್ಯಾಟರ್ನ್ ಅಷ್ಟೇ. ಆ ವ್ಯಕ್ತಿಯಲ್ಲಿ ಯಾವುದೇ ತರಹದ ಸ್ಪೆಷಲ್ ಕ್ವಾಲಿಟೀಸ್ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ನೋಡಿ, ಪ್ರೀತಿ ಅನ್ನೋದು ಒಂದು ಕೊಡುವ ವಸ್ತು. ಯಾವತ್ತೂ ನಾವು ಯಾರ ಹತ್ರನೂ ತಗೊಳ್ಳಿಕ್ಕೆ ಅಥವಾ ಬೇಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಒಂದು ಎಕ್ಸಾಂಪಲ್ ನೋಡಿ, ಈಗ ನಿಮ್ಮ ಸಂಗಾತಿ ಆಗಿರಬಹುದು, ಪಾರ್ಟ್ನರ್ ಆಗಿರಬಹುದು, ಅವರು ಏನಾದರೂ ಒಂದು ಕ್ರಿಮಿನಲ್ ಆ್ಯಕ್ಟ್ ಮಾಡಿದ ತಕ್ಷಣ ನೀವು ಪೊಲೀಸಿಗೆ ಕಾಲ್ ಮಾಡಿ ಹೀಗೆ ಮಾಡಿದರು ಅಂತ ಹೇಳ್ತೀರಾ. ಅದೇ ನಿಮ್ಮ ಮಗು ಮಾಡಿದರೆ ಮಗುವಿಗೆ ಸಮಾಧಾನ ಮಾಡಿ ಧೈರ್ಯ ಕೊಟ್ಟು ಅಡುಗೆ ಕೂಡ ಮಾಡಿ ತಿನ್ನಿಸಿ ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿ ಆ ಮಗುವಿಗೆ ಕಂಫರ್ಟ್ ಝೋನನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಹಾಗೆ ಒಂದು ವ್ಯಕ್ತಿ ನಿಮಗೆ ಪ್ರೀತಿ ಅನ್ನೋದು ಕಂಡೀಷ್ನಲ್ ಆಗಿರುತ್ತೆ. ನಾವು ಯಾವುದೋ ಒಂದು ಎಮೋಷನ್, ಯಾಕಂತ ಹೇಳಿದರೆ ಪ್ರೀತಿ ಅನ್ನೋದೊಂದು ಎಮೋಷನ್. ನಮ್ಮ ಎಮೋಷನ್ ಟೈಮಿಂದ ಟೈಮಿಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಮದುವೆಗೆ ಶುರುವಲ್ಲಿ ನಿಮಗೆ ನಿಮ್ಮ ಮೇಲೆ, ನಿಮ್ಮ ಹೆಂಡತಿಯ ಮೇಲೆ ಇರತಕ್ಕಂತಹ ಪ್ರೀತಿ ಆಗಿರಬಹುದು, ನಿಮ್ಮ ಗಂಡನ ಮೇಲೆ ಇರುವಂತಹ ಪ್ರೀತಿ ಆಗಿರಬಹುದು, ಅದು ಕಾಲಕ್ರಮೇಣ ಆ ಪ್ರೀತಿ ಬದಲಾಗುತ್ತಾ ಹೋಗುತ್ತೆ. ನೀವು ಗಮನಿಸಿರಬಹುದು. ಅದು ಒಂದು ಮನುಷ್ಯನ ಸಹಜ ಗುಣ. ಆದರೆ ನಾವೇನು ಅಂದುಕೊಂಡು ಬಿಡ್ತೀವಿ, ನಾವು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡ್ತಾ ಹೋಗ್ತೇವೆ. ಆ ವ್ಯಕ್ತಿ ಹೀಗೆ ಇದ್ದರೆ ಚೆನ್ನಾಗಿರ್ತಿತ್ತು, ಹೀಗೆ ಇರಬಾರದಿತ್ತು, ನಾವೇ ಒಂದು ಕಾಲ್ಪನಿಕವಾಗಿ ಆ ವ್ಯಕ್ತಿಯನ್ನು ಸೃಷ್ಟಿ ಮಾಡಿಬಿಟ್ಟಿರ್ತೀವಿ. ಆ ವ್ಯಕ್ತಿತ್ವವನ್ನು ನಾವು ಅಕ್ಸೆಪ್ಟ್ ಮಾಡಲಿಕ್ಕೆ ನಾವು ರೆಡಿ ಇರಲ್ಲ. ನಾವು ಹೇಗಾದರೂ ಮಾಡಿ ಆ ವ್ಯಕ್ತಿಯನ್ನು ಬದಲಾಯಿಸಬೇಕು, ಆ ವ್ಯಕ್ತಿಗೆ ನನ್ನ ಬೆಲೆ ತಿಳಿಸಬೇಕು ಅಂತ ಹೋಗ್ತಾ ಇರ್ತೀವಿ. ಆದರೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿಕ್ಕೆ ಸಾಧ್ಯನಾ? ನೀವೊಮ್ಮೆ ನಿಮ್ಮ ಮೇಲೆ ಪ್ರಶ್ನೆ ಹಾಕ್ಕೊಳ್ಳಿ. ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿಕ್ಕೆ ಆಗ್ತಿದೆಯಾ? ಎಕ್ಸಾಂಪಲ್, ಈಗ ನಾನು ಹೇಳ್ತೀನಿ, ಅದನ್ನು ನಿಮಗೆ ಮಾಡಲಿಕ್ಕೆ ಸಾಧ್ಯನಾ ಅಂತ ನೋಡಿಕೊಳ್ಳಿ. ಬೆಳಿಗ್ಗೆ ಎದ್ದು ವರ್ಕೌಟ್ ಮಾಡಿ, ಡಯೆಟ್ ಮಾಡಿ,
ಮೆಡಿಟೇಷನ್ ಮಾಡಿ ಇದೆಲ್ಲವನ್ನು ನಾವೇ ನಮಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾ? ಇಲ್ಲ. ಅಂಥದ್ರಲ್ಲಿ ನಮಗೆಲ್ಲರಿಗೂ ಒಂದು ಅರ್ಜು ಇರುತ್ತೆ. ನಮ್ಮ ಸುತ್ತಮುತ್ತ ಇರತಕ್ಕಂಥ ವ್ಯಕ್ತಿಯನ್ನು ಬದಲಾಯಿಸಬೇಕು, ಆ ವ್ಯಕ್ತಿತ್ವವನ್ನು ಬದಲಾಯಿಸಬೇಕು, ಆ ವ್ಯಕ್ತಿಗೆ ನನ್ನ ಇಂಪಾರ್ಟೆನ್ಸನ್ನು ತಿಳಿಸಬೇಕು ಅಂತ. ಆದರೆ ಒಂದು ನಿಜ ಏನಂತ ಹೇಳಿದರೆ, ಆ ವ್ಯಕ್ತಿಗೆ ನಿಮ್ಮ ಇಂಪಾರ್ಟೆನ್ಸ್ ಕೊಡೋದು ಗೊತ್ತಾಗೋದು ಯಾವಾಗ ಗೊತ್ತಾ? ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ತಾರಲ್ಲ, ಆ ಟೈಮಲ್ಲಿ ನಿಮ್ಮನ್ನು ಅವರಿಗೆ ಯಾರೊಂದಿಗೂ ರೀಪ್ಲೇಸ್ ಮಾಡಲಿಕ್ಕೆ ಆಗಲ್ಲ. ನಿಮ್ಮ ಗುಣಗಳಾಗಿರಬಹುದು, ನಿಮ್ಮ ಕ್ಯಾರಿಂಗ್ ನೇಚರ್ ಆಗಿರಬಹುದು, ನಿಮ್ಮ ಲವ್ವಿಂಗ್ ನೇಚರ್ ಆಗಿರಬಹುದು, ಇದು ಯಾವುದೂ ಆ ವ್ಯಕ್ತಿಗೆ ಸಿಗದೇ ಇರುತ್ತೆ. ಅವತ್ತು ಆ ವ್ಯಕ್ತಿಗೆ ಯಾವಾಗ ಸಿಗದೇ ಇರುತ್ತಲ್ವ, ಆಗ ಆ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಾಗ್ತದೆ. ಅಷ್ಟರಲ್ಲಿ ನೀವು ನಿಮ್ಮ ಜೀವನವನ್ನು ತುಂಬ ಅದ್ಭುತವಾಗಿ ನಡೆಸಲಿಕ್ಕೆ ಶುರು ಮಾಡಿಬಿಟ್ಟಿರ್ತೀರ. ಆ ವ್ಯಕ್ತಿ ವಾಪಸ್ ಬಂದರೂ ನೀವು ತಗೊಳ್ಳೋ ಸ್ಟೇಜಲ್ಲಿ ನೀವು ಇರಲ್ಲ. ಹಾಗಾಗಿ ದಯವಿಟ್ಟು ನಾನು ಹೇಳುವುದೇನೆಂದರೆ, ಯಾರನ್ನು ಚೇಸ್ ಮಾಡಲಿಕ್ಕೆ ಹೋಗಬೇಡಿ, ಯಾರ ಹಿಂದೆನೂ ಹೋಗಲಿಕ್ಕೆ ಹೋಗಬೇಡಿ. ನೀವು ಎಷ್ಟು ಅವರ ಹಿಂದೆ ಹೋಗ್ತೀರಾ, ಅಷ್ಟು ನಿಮ್ಮ ಬೆಲೆಯನ್ನು ತಿಳಿಸೋಕೆ ಹೋಗ್ತೀರಾ, ಅಷ್ಟೇ ಚಿಕ್ಕ ವ್ಯಕ್ತಿ ಆಗ್ತಾ ಹೋಗ್ತೀರಾ. ಇದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಟ್ರೋಮಾ ಬಾಂಡಿಂಗ್ ಅಂತ ಹೇಳ್ತಾರೆ. ನಾವು ನಮ್ಮ ಬಾಲ್ಯದಲ್ಲಿ ಆಗಿರತಕ್ಕಂತಹ ಪ್ರೀತಿ ಸಿಗದೇ ಇರಬಹುದು, ಅಥವಾ ಪ್ರೀತಿ ಅನ್ನೋದನ್ನು ಕಷ್ಟಪಟ್ಟು ಬೇಡಿ ತಗೋಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಅದು ಖಂಡಿತ ಸುಳ್ಳು. ಪ್ರೀತಿಯನ್ನು ಎಲ್ಲೂ ಇಲ್ಲ, ಅದು ನಿಮ್ಮ ಮನಸ್ಸಲ್ಲಿಯೇ ಇರುವಂತಹದ್ದು. ಒಂದು ಹೂವು ನೋಡಿದರೂ ಸಂತೋಷ ಪಡುವಂಥದ್ದು, ಒಬ್ಬರಿಗೆ ಒಳ್ಳೆಯದಾಗಬೇಕು, ಒಬ್ಬರು ಚೆನ್ನಾಗಿರಬೇಕು, ನನ್ನ ಸುತ್ತಮುತ್ತ ಇರುವವರೆಲ್ಲ ಚೆನ್ನಾಗಿರಬೇಕಂತ ಅಪೇಕ್ಷೆ ಪಡೋ ನಿಮ್ಮ ಮನಸ್ಸು ಬೇರೆಯವರಿಗೋಸ್ಕರ, ಬೇರೆಯವರ ಪ್ರೀತಿಗಾಗಿ ಬೇಡಲಿಕ್ಕೆ ಹೋಗಬೇಡಿ. ನೀವು ಎಷ್ಟೇ ಬೇಡಿದರೂ ಕೂಡ ಆ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಾಗಲ್ಲ. ಹಾಗಾಗಿ ಮೊದಲನೇದಾಗಿ ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ. ಆ ಎಲ್ಲ ಅಟೆನ್ಷನನ್ನು ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಫೋಕಸ್ ಮಾಡ್ತಾ ಹೋಗಿ, ನಿಮ್ಮ ಸೆಲ್ಫ್ ವರ್ಕೌಟನ್ನು ಮಾಡ್ತಾ ಹೋಗಿ. ನೀವು ಯಾವಾಗ ಬದಲಾಗ್ತಾ ಹೋಗ್ತೀರಾ, ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಕೂಡ ಬದಲಾಗುತ್ತಾ ಹೋಗುತ್ತದೆ. ಆಗ ನಿಮಗೆ ಮ್ಯಾಚ್ ಆಗುವ ವ್ಯಕ್ತಿ ಕೂಡ ನಿಮ್ಮ ಬಳಿ ಬರ್ತಾ ಹೋಗ್ತಾರೆ. ನೋಡಿ, ನೀವು ಏನಾಗಿರ್ತೀರೋ ಅದನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನಿಮಗೆ ನೀವು ಪ್ರೀತಿ ಕೊಡದೇ ಇದ್ದರೆ, ನಿಮ್ಮ ಎದುರುಗಡೆ ಇರುವ ವ್ಯಕ್ತಿ ಕೂಡ, ನಿಮ್ಮ ಲೈಫಲ್ಲಿ ಬರುವವರು ಕೂಡ ನಿಮಗೆ ಪ್ರೀತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸೆಲ್ಫ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾವತ್ತೂ ತಿಳ್ಕೊಳ್ಳಿ, ಶುರುವಿಗೆ ನಿಮಗೆ ಯಾವಾಗಲೂ ಆ ಕೆಮಿಸ್ಟ್ರಿ ಇರುತ್ತೆ, ಆ ಫಿಸಿಕಲ್ ಅಟ್ರಾಕ್ಷನ್ ಇರುತ್ತೆ, ಮಾತಾಡಬೇಕು ಅನಿಸುತ್ತೆ. ಕ್ರಮೇಣವಾಗಿ ಎಲ್ಲವೂ ಬದಲಾಗುತ್ತಾ ಹೋಗುತ್ತೆ. ನೋಡಿ, ಯಾವಾಗ ನಿಮಗೆ ಆ ವ್ಯಕ್ತಿ ಮೇಲೆ ತುಂಬ ಪ್ರೀತಿ ಬರ್ತಾ ಹೋಗುತ್ತೆ, ಒಂದು ಸ್ಟೆಪ್ ಹಿಂದೆ ಬಂದು ಆ ವ್ಯಕ್ತಿಯ ನಿಜವಾದ ಗುಣಗಳನ್ನು ಅನಲೈಸ್ ಮಾಡ್ತಾ ಹೋಗಿ. ಆಗ ಎಲ್ಲೋ ಒಂದು ಕಡೆ ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಎಲ್ಲೋ ಒಂದು ಕಡೆ ಒಂದು ಲ್ಯಾಂಡ್ ಇರುತ್ತೆ, ಜಾಗ. ಆ ಜಾಗ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಚೆನ್ನಾಗಿರ್ತದೆ ಅಂತೇಳಿ ನೀವು ಮನೆ ಹೋಗಿ ಕಟ್ತೀರಾ? ಇಲ್ಲಲ್ಲ. ಯಾಕೆಂದರೆ ಆ ಜಾಗ ನಿಮ್ಮದಾಗಬೇಕು. ಆ ಜಾಗ ನಿಮ್ಮದು ಆಗುವ ತನಕ ನೀವು ಏನೂ ಮಾಡಲಿಕ್ಕೆ ಹೋಗಲ್ಲ, ಏನೇ ಡೆವಲಪ್ಮೆಂಟ್ ಕೂಡ ಮಾಡಲಿಕ್ಕೆ ಹೋಗಲ್ಲ. ಹಾಗೆ ನಿಮ್ಮ ಎಮೋಷನ್ ಕೂಡ ಅಷ್ಟೇ. ಒಬ್ಬ ಫ್ರೆಂಡ್ ಆಗಿರಬಹುದು, ಒಬ್ಬ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಆಗಿರಬಹುದು, ಯಾವುದೇ ಥರ ಆಗಿರಬಹುದು, ನಿಮ್ಮ ಎಮೋಷನನ್ನು ಒಂದು ವ್ಯಕ್ತಿಗೆ ಕೊಡ್ತಾ ಇದ್ದೀರಂತ ಹೇಳಿದರೆ ತುಂಬಾ ಕಾನ್ಷಿಯಸ್ ಆಗಿರಿ. ಯಾಕೆಂತ ಹೇಳಿದರೆ ಒಂದೊಂದು ದಿನ ಕೂಡ ತುಂಬ ಅಮೂಲ್ಯವಾದದ್ದು ಅಂತ ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಮತ್ತು ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳಿಗೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ನನಗೆ ನಿಮ್ಮ ಸಪೋರ್ಟ್ ಬೇಕು. ಕೇಳಿದ್ದಕ್ಕಾಗಿ ಧನ್ಯವಾದಗಳು.